ಕಳ್ದೋದ್ ಮಗ ಇವತ್ತಾದ್ರೂ ಸಿಕ್ತಾನಾ ಎಂದಾಗ ಸ್ಟೇಷನ್ ಮಾಸ್ಟರ್ ಕಣ್ಣಲ್ಲೂ ನೀರಿತ್ತು. ಬನ್ನಿ ಸ್ನೇಹಿತರೆ, ಇವತ್ತು ಒಂದು ಹೊಸ ಕಥೆಯನ್ನು ಹೇಳ ಬಂದಿದ್ದೇನೆ. ಕಥೆಯ ಶೀರ್ಷಿಕೆ ಯಾತ್ರಿ ಕೃಪಯಾ ಧ್ಯಾನ್ ದೇ. ಆಕೆಯ ಮೊಗದಲ್ಲಿ ದಣಿವಿತ್ತು. ಕಣ್ಣುಗಳು ಬಾಡಿದ್ದವು, ಆದರೂ ಯಾರನ್ನೋ ಅರಸುತ್ತಿದ್ದವು. ಅದೊಂದು ದೇಶದಲ್ಲೇ ಅತಿ ದೊಡ್ಡದಾದ ರೈಲ್ವೆ ನಿಲ್ದಾಣ, ಛತ್ರಪತಿ ಶಿವಾಜಿ ಟರ್ಮಿನಲ್ ಆಗಿದೆ. ಪ್ರತಿದಿನವೂ ಲಕ್ಷಾಂತರ ಜನರು ಬಂದು ಹೋಗುವ ನಿಲ್ದಾಣ. ಆಕೆಯನ್ನು ನೋಡಿದ ನಿಲ್ದಾಣದ ರೈಲ್ವೆ ಮಾಸ್ಟರ್ ಓಡೋಡಿ ಬಂದವನೇ, ಅಮ್ಮ, ಇಂದು ಕೂಡ ಎಲ್ಲ ರೈಲುಗಳು ಬಂದು ಹೋದವು, ಬಹುಶಃ ಬರಲಾರ ಎನಿಸುತ್ತದೆ ಎಂದನು ಕನಿಕರದಿಂದ. ಈತನಿಗೆ ಗೊತ್ತು, ಎಷ್ಟೇ ಹೇಳಿದರೂ ಕೂಡ ಆಕೆ ಪ್ರತಿ ಬುದ್ಧ ಪೌರ್ಣಿಮೆಯೆಂದು ರೈಲ್ವೆ ನಿಲ್ದಾಣಕ್ಕೆ ಬರುವುದ ತಪ್ಪಿಸುವುದಿಲ್ಲ. ಸುಮಾರು 12 ವರ್ಷಗಳ ಹಿಂದೆ ಇದೇ ರೈಲ್ವೆ ನಿಲ್ದಾಣದಿಂದ ಸುಮಾರು 10 ವರ್ಷದ ಮಗನನ್ನು ಕಳೆದುಕೊಂಡಿದ್ದಳು. ಬಹಳವಾದ ಜನಜಂಗುಳಿ ಇದ್ದ ಕಾರಣ ಮಗನು ಲಗೇಜ್ ರೈಲಿಗೆ ಹಾಕುವಾಗ ಕಳೆದು ಹೋಗಿದ್ದನು. ಎಷ್ಟೇ ಹುಡುಕಿದ್ದರೂ ಸಿಕ್ಕಿರಲಿಲ್ಲ. ಆ ಘಟನೆಯಲ್ಲಿ ಇದ್ದೊಬ್ಬ ಮಗನನ್ನು ಕಳೆದುಕೊಂಡ ನಂತರ ಪತಿ ಕೂಡ ಅದೇ ಚಿಂತೆಯಲ್ಲಿ ತೀರಿಕೊಂಡಿದ್ದನು. ಎಲ್ಲ ದುಃಖಗಳಿಂದ ಈಕೆಗೆ ಬುದ್ಧಿಭ್ರಮಣೆಯಾದಂತಾಗಿ ಬೀದಿ ಬದಿ ಅಲೆಯುತ್ತಿದ್ದಾಕೆ ಯಾರೋ ಪುಣ್ಯಾತ್ಮರು ದೆಸೆಯಿಂದ ಒಂದು ಮನೋವ್ಯಾಧಿಗಳಿಗೆ ಸರಿಯಾಗಿ ಚಿಕಿತ್ಸೆ ದೊರಕಿತ್ತು. ಬಹಳ ವರ್ಷಗಳ ನಂತರ ಸ್ವಲ್ಪ ಮಟ್ಟಿಗೆ ಚೇತರಿಸಿಕೊಂಡಿದ್ದಳು. ಚೇತರಿಕೆ ಕಂಡ ನಂತರ ಈಕೆಗೆ ತನ್ನ ಜೀವನದಲ್ಲಿ ನಡೆದಂತಹ ಎಲ್ಲ ಹಳೆಯ ಘಟನೆಗಳು ನೆನಪಿಗೆ ಬರತೊಡಗಿತ್ತು. ಆಗ ತನ್ನ ಪತಿ ಮತ್ತು ಮಗನೊಡನೆ ಆ ಒಂದು ದೊಡ್ಡ ಊರಿಗೆ ಒಂದು ಸಮಾರಂಭಕ್ಕೋಸ್ಕರ ಹೋದದ್ದು, ವಾಪಸ್ಸಾಗುವಾಗ ದೊಡ್ಡ ರೈಲ್ವೆ ನಿಲ್ದಾಣದಲ್ಲಿ ತಾನು ತನ್ನ ಮಗನನ್ನು ಕಳೆದುಕೊಂಡದ್ದು ಎಲ್ಲವೂ ನೆನಪಿಗೆ ಬಂದಿತ್ತು. ಒಂದೇ ಸಮನೆ ಕಣ್ಣೀರುಗರೆದಳು. ಹೇಗಾದರೂ ಸರಿ ತಾನು ಆ ದೊಡ್ಡ ಸ್ಟೇಷನ್ಗೆ ಹೋಗಿ ಕಳೆದುಕೊಂಡ ತನ್ನ ಮಗನನ್ನು ಮತ್ತೆ ಹುಡುಕಲೇಬೇಕು ಎಂದು ನಿರ್ಧರಿಸಿದಳು. ಆದರೆ ಆ ಸ್ಟೇಷನ್ ಯಾವುದು ಅಂತ ಸರಿಯಾಗಿ ನೆನಪಿಗೆ ಬರ್ತಿರ್ಲಿಲ್ಲ. ಎಷ್ಟೋ ದಿನಗಳು ಬಹಳ ಪ್ರಯತ್ನಪಟ್ಟು ಒಂದು ರೀತಿ ಮೆಡಿಟೇಷನ್ ಮಾಡ್ತಾ ಮಾಡ್ತಾ ಕಡೆಗೊಮ್ಮೆ ಮನಪಟಲದ ಮೇಲೆ ತಾನು ಮಗನನ್ನು ಕಳೆದುಕೊಂಡದ್ದು ಮುಂಬೈ ಶಹರದ ಸ್ಟೇಷನ್ನಲ್ಲೆಂದು, ಜೊತೆಗೆ ಅಂದು ಬುದ್ಧ ಪೌರ್ಣಿಮೆ ದಿನವಿತ್ತೆಂದು ನೆನಪಿಗೆ ಬಂದಿತ್ತು ಮತ್ತು ಮಗನಿಗಾಗ 10 ವರ್ಷವಿತ್ತೆಂದು ನೆನಪಾಗಿತ್ತು. ಈಗ ಆಕೆ ತನ್ನ ಪಯಣವನ್ನು ನಿರ್ಧರಿಸಿದ್ದಳು. ಮುಂಬೈನತ್ತ ಹೊರಟಳು. ಪ್ರತಿ ವರ್ಷ ತಪ್ಪದೆ ಬುದ್ಧ ಪೂರ್ಣಿಮೆಯೆಂದು ರೈಲ್ವೆ ಸ್ಟೇಷನ್ಗೆ ಬಂದು ಹೊರ ಊರಿನಿಂದ ಬರುವ ಎಲ್ಲ ಟ್ರೈನ್ಗಳನ್ನು ನೋಡಿ ತನ್ನ ಮಗ ಬರಲಿಲ್ಲ ಎಂದುಕೊಂಡು ಮನೆಗೆ ವಾಪಸ್ ಹೋಗ್ತಿದ್ದಳು. ಇಂದು ಕೂಡ ಹಾಗೇ ಬಂದಿದ್ದಳು. ಸ್ಟೇಷನ್ ಮಾಸ್ಟರ್ ಹೇಳಿದ ಮಾತನ್ನು ಕೇಳಿ ಮೌನವಾಗಿ ಕಣ್ಣೀರ್ಗರೆಯುತ್ತಾ ಮರಳುತ್ತಿದ್ದಾಗ ಇದ್ದಕ್ಕಿದ್ದಂತೆ, ಯಾತ್ರಿ ಕೃಪಯಾ ಧ್ಯಾನ್ ದೇ, ಗಾಡಿ ಸಂಖ್ಯಾ 536821 ಬೆಂಗಳೂರು ಸೆ ಮುಂಬೈ ಜಾನೆ ವಾಲಿ ಎಂದು ಚಾಣಕ್ಯ ಎಕ್ಸ್ಪ್ರೆಸ್ ರೈಲು 3ನೇ ಪ್ಲಾಟ್ಫಾರ್ಮ್ನಲ್ಲಿ ಬಂದು ಸೇರಿದೆ ಎಂಬ ಪ್ರಕಟಣೆ ಜೋರಾಗಿ ಕೇಳಿಸಿತ್ತು. ತಕ್ಷಣ ಆಕೆ ಕಿವಿಗಳು ನಿಮಿರಿದವು. ಕಣ್ಗಳು ಕಳೆದ ಮಗನನ್ನು ರೈಲಿನಿಂದ ಇಳಿಯುತ್ತಿದ್ದ ಪ್ರಯಾಣಿಕರಲ್ಲಿ ಅರಸತೊಡಗಿದ್ದವು. ಅಷ್ಟರಲ್ಲಿ ಅಮ್ಮಾ ಅಮ್ಮಾ ಎಂಬ ಕೂಗೊಂದು ಕಿವಿಯನ್ನು ತಲುಪಿತ್ತು. ಹಿಂದಿರುಗಿ ನೋಡಿದರೆ ಓರ್ವ 20-22 ಇರಬಹುದು ಯುವಕ ಓಡೋಡುತ್ತಾ ಇವರ ಕಡೆಯೇ ಬರುತ್ತಿದ್ದ. ಹತ್ತಿರ ಬಂದವನೇ ಅಮ್ಮಾ ಅಮ್ಮಾ ಎನ್ನುತ್ತಾ ಓಡಿ ಬಂದು ಕಾಲಿಗೆರಗಿದ. ಆಕೆಯ ಕಂಗಳು ಅವನನ್ನೇ ದಿಟ್ಟಿಸಿ ನೋಡಿದವು. ಸುಮಾರು 12 ವರ್ಷಗಳ ಹಿಂದೆ ಕಳೆದುಕೊಂಡ ಮಗನಿಗೆ ಆಗ 10 ವರ್ಷವಿತ್ತು. ಅಲ್ಲಿಗೆ ಇಂದು ಆ ಮಗುವಿಗೆ 22 ವಯಸ್ಸಿರಬಹುದು. ಈತನೂ ಅಷ್ಟೇ ವಯಸ್ಸಿನ ಹುಡುಗ, ಚಿಗುರು ಮೀಸೆ. ಅಮ್ಮಾ ಅಮ್ಮಾ, ನಾನಮ್ಮ ಕಿಶೋರ್, 12 ವರ್ಷಗಳ ಹಿಂದೆ ಇದೇ ರೈಲ್ವೆ ನಿಲ್ದಾಣದಿಂದ ನಿಮ್ಮಿಂದ ತಪ್ಪಿಸಿಕೊಂಡು ಹೋಗಿದ್ದವ. ಅಂದು ಜನಜಂಗುಳಿ ಕಾರಣ ಯಾರೋ ಅಳುತ್ತಿದ್ದ ನನ್ನನ್ನು ಕರೆದುಕೊಂಡು ಹೋಗಿ ಅವರ ಮಕ್ಕಳ ಜೊತೆಗೆ ಸಾಕಿ ಬೆಳೆಸಿದರು. ಇಂದು ನಾನು ನನ್ನ ಕಾಲ ಮೇಲೆ ನಿಂತಿರುವೆ. ಅಂದು ನಾನವರಿಗೆ ದೊರಕಿದ್ದ ಸಮಯದಲ್ಲಿ ಒಬ್ಬನೇ ಅಳ್ತಾ ನಿಂತಿದ್ನಂತೆ, ಅಮ್ಮ ಬೇಕು ಅಂತ. ಆಗ ಅವರು ನನ್ನನ್ನು ಸಮಾಧಾನಿಸಿ ಇಲ್ಲೆಲ್ಲ ಹುಡುಕಾಡಿ ನೀವು ಯಾರೂ ಸಿಗದೇ ಇದ್ದಾಗ ತಮ್ಮನೆ ಕರ್ಕೊಂಡು ಹೋಗಿ ನನ್ನನ್ನು ಸಾಕಿ ದೊಡ್ಡವನನ್ನಾಗಿ ಮಾಡಿದ್ದಾರೆ. ನಾನಂದು ಅವರಿಗೆ ದೊರಕಿದಾಗ ನನ್ನ ಕೊರಳಲ್ಲಿ ಈ ಒಂದು ತಾಯ್ತ ಇತ್ತಂತೆ, ಅದನ್ನು ಕಾಪಾಡಿಟ್ಟಿದ್ರು. ನೋಡಮ್ಮ, ಇದೇ ರೀತಿಯ ತಾಯ್ತ ನಿಮ್ಮ ಕತ್ತಿನಲ್ಲಿಯೂ ಇದೆ. ಅದಕ್ಕೆ ಬಹುಶಃ ನೀವೇ ನನ್ನ ತಾಯಿ ಇರಬಹುದು ಎನಿಸಿತು
ಎಂದನು. ಆ ತಾಯ್ತ ನೋಡ್ತಿದ್ದಾಗೆ ಆಕೆಗೆ ತನ್ನ ಮಗನಿಗೆ ತುಂಬ ಹುಷಾರಿಲ್ದಿದ್ದಾಗ ದೇವಸ್ಥಾನದಲ್ಲಿ ಮಂತ್ರಿಸ್ಕಟ್ಟಿದ್ದು ನೆನಪಿಗೆ ಬಂದು ಒಮ್ಮೆ ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಾಗ 12 ವರ್ಷದ ಹಿಂದೆ ಕಳೆದು ಹೋದ ಮಗನೇ ಇವನು ಎನಿಸಿ ಭದ್ರವಾಗಿ ಅವನನ್ನಪ್ಪಿ ಇಬ್ಬರು ಮೂಕವಾಗಿ ಕಣ್ಣೀರ್ಗರೆದರು. ಮಗ ಅಮ್ಮ ಅಪ್ಪ ಎಲ್ಲಿ ಎಂದಾಗ ಎಲ್ಲ ಕಥೆಯನ್ನು ಹೇಳಿದಾಗ ಅವನು ಅಪ್ಪನನ್ನು ನೆನೆದು ದುಃಖಿಸಿದ. ಆಕೆ ಸ್ಟೇಷನ್ ಮಾಸ್ಟರ್ ಅವರಿಗೆ ಖುಷಿಯಿಂದ, ಸರ್, ನನ್ನ ಮಗ ನನಗೆ ದೊರಕಿದ, ಇವನೇ ನನ್ನ ಮಗ ಎನ್ನುತ್ತಾ ಖುಷಿಯಿಂದ ಅವನನ್ನು ಅಪ್ಪುತ್ತಾ ನಿಲ್ದಾಣದಿಂದ ಹೊರಟಳು. ಮಾಸ್ಟರ್ ಕಣ್ಣಲ್ಲಿ ಕೂಡ ಸಂತಸದ ಕಣ್ಣೀರು ತುಂಬಿತ್ತು. ನೋಡಿದ್ರ ಸ್ನೇಹಿತರೆ, ಇಂಥ ಎಷ್ಟೋ ಕಥೆಗಳನ್ನ ನಾವು ಓದಿರ್ತೀವಿ, ಕೇಳಿರ್ತೀವಿ. ಜಾತ್ರೆಯಲ್ಲಿ ಕಳೆದೋದ ಮಗ, ಇನ್ನೆಲ್ಲೋ ಊರಿಗೋದಾಗ ಕಳೆದೋದ ಮಗ ಅಂತ. ಹಾಗೆ ಈಕೆಯ ಮಗ ಪಾಪ ತುಂಬಿದ ಜನನಿಬಿಡವಾಗಿದ್ದಂತಹ ತುಂಬ ಮಂದಿ ಇರ್ತಕ್ಕಂತಹ ಮುಂಬೈನ ದೊಡ್ಡ ರೈಲ್ವೆ ನಿಲ್ದಾಣದಲ್ಲಿ ಕಳೆದೋಗ್ಬಿಟ್ಟಿದ್ದ. ಎಷ್ಟೋ ಹುಡುಕಿದ್ರೂ ಸಿಗ್ತಿರ್ಲಿಲ್ಲ. ಕಡೆಗೆ ಎಷ್ಟೆಲ್ಲ ಕಷ್ಟಪಟ್ಟಾಗ ಕಡೆಗೂ ಆ ದೈವ ಆಕೆಯ ಮಗನೊಂದಿಗೆ ಸಂಧಿಸಲು ಒಪ್ಪಿಗೆ ಇತ್ತಿತ್ತು. ಈಗ ತಾಯಿ ಮಗ ಖುಷಿಯಾಗಿ ಜೀವನ ಮಾಡೋ ಹಾಗಾಯಿತು. ಏನನ್ನಿಸ್ತು ಸ್ನೇಹಿತರೆ ಈ ಕತೆ? ದಯವಿಟ್ಟು ತಿಳಿಸಿ. ನಿಮ್ಮ ಅಭಿಪ್ರಾಯ ನನಗೆ ಮುಖ್ಯ. ಮತ್ತು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನಾನು ಅನಿತಾ. ನಮಸ್ತೆ.